ತಾತ ಯಾರು ಗೊತ್ತಾ ತಲ್ಲ ಸ್ಟ್ರೈಕ್ ಗೊತ್ತಾ. ತಾನು ಹುಚ್ಚ ಒಯ್ಯೋ ವಿಡಿಯೋಗೆ ಸುದೀಪ್ ಅಣ್ಣನ್ ಸಾಂಗ್ನ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬೇಕಾಗಿತ್ತಾ. ಈ ನಾಯಿ ಸತೀಶ್ ಅಣ್ಣಂಗೆ ಏನಾದರೂ ಒಂದು ಮಾಡಿ ಟ್ರೆಂಡಲ್ಲಿ ಇರಬೇಕು ಅನ್ನೋ ಹುಚ್ಚು ಎಷ್ಟರ ಮಟ್ಟಿಗೆ ಹತ್ಕೊಂಡಿದೆ ಅಂದರೆ ಅದರಿಂದ ರಜತ್ ಅವ್ರಿಗೆ ಬೈಯೋದೇನೋ, ವಿನಯ್ ಗೌಡ ಅವ್ರ ಜೊತೆ ಜಗಳಕ್ಕೆ ಬೀಳೋದೇನೋ, ಸುದೀಪ್ ಸರ್ ಸಾಂಗ್ನ ಹುಚ್ಚ ಒಯ್ಯುವಂಥ ವಿಡಿಯೋಗೆ ಆ್ಯಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದೇನೋ. ಇದೆಷ್ಟೇ ಅಲ್ಲ ಗುರುವೇ, ಬಿಗ್ ಬಾಸ್ ಶೋ ಅಲ್ಲಿ ಇವ್ರ ಸಾಮಾನ ಯಾರೋ ಕಳ್ತನ ಮಾಡಿದ್ರಂತೆ. ಅಯ್ಯಯ್ಯೋ, ಡಬಲ್ ಮೀನಿಂಗ್ ಅನ್ಕೊಳಕ್ಕೆ ಹೋಗ್ಬೇಡಿ. ಸಾಮಾನು ಅಂದರೆ ಇವ್ರ ಶರ್ಟ್ಗಳು, ಶೂಗಳು ಮತ್ತು ಟೀ ಶರ್ಟ್ ಎಲ್ಲ ಕಳ್ತನ ಆಗಿತ್ತಂತೆ. ಈ ಥರ ತುಂಬ ಮ್ಯಾಟ್ರ್ಗಳಿದೆ, ಅದನ್ನೆಲ್ಲ ಮಾತಾಡ್ತಾ ಹೋಗೋಣ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದೀರಾ ಅಂದರೆ ನನ್ನ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗ್ತಿದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಮೇನ್ ಆಗಿ ಮ್ಯಾಟ್ರಿಗೆ ಬರೋಣ. ಸುದೀಪ್ ಅಣ್ಣನ್ ಸಾಂಗ್ಗೆ ಇವ್ರು ಹುಚ್ಚೆ ಒಯ್ಯುವಂಥ ವಿಡಿಯೋನ ಹಾಕಬೇಕಾಗಿತ್ತಾ? ಆ ರೀತಿ ಹಾಕಿರೋದು ತಪ್ಪು ಅಂತ ಕಿಚ್ಚ ಫ್ಯಾನ್ಸ್ ಎಲ್ಲ ಹೇಳ್ತಾ ಇದ್ದಾರೆ. ಅದಂತೂ ನಿಜವಾಗ್ಲೂ ತಪ್ಪೇ ತಪ್ಪು. ಅದರಲ್ಲೂ ಈ ರಜತ್ ಅಣ್ಣ ವಿನಯಣ್ಣ ಇಬ್ಬರು ಸೇರಿ ವಯಸ್ಸನ್ನ ರೈಸ್ ಮಾಡಿ ಇದ್ರ ಮೇಲೆ ಕಂಪ್ಲೇಂಟ್ ಹಾಕಿ ನಮ್ಮ ನಾಯಣ್ಣನ ಬೈಯೋದು, ಬುದ್ಧಿ ಕಲಿಸ್ತೀವಿ ಅಂತ ರೇಗಾಡೋದು, ಮಾನ ಮರ್ಯಾದೆ ಇಲ್ಲದೆ ಇರೋಂಥ ಮನುಷ್ಯರಿಗೆ ಏನು ಹೇಳ್ಬೇಕಪ್ಪ ಅಂತೆಲ್ಲ ನ್ಯೂಸ್ ಚಾನೆಲ್ಗಳಿಗೆ ಇಂಟರ್ವ್ಯೂ ಕೊಡೋದು, ಇಷ್ಟೆಲ್ಲ ಹೇಳೋದ್ರಿಂದ ಈ ಮ್ಯಾಟ್ರು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನ್ಯೂಸ್ ಆಗ್ತಾ ಇದೆ. ಇದ್ರ ಬಗ್ಗೆನೇ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಎಲ್ಲ ನಿಂತ್ಕೊಂಡು ಅವನು ಕಪ್ಪಾಳಕ್ಕೆ ಹೊಡಿಬೇಕು ಸರ್. ನೀವೆಲ್ಲ ಮೀಡಿದವರು ಸುದೀಪ್ ಸರ್ ಹೆಸರು ಬಂದಿರಲಿಲ್ಲ ಅಂದಿದ್ರೆ ನಮ್ಮ ತಾಯಣ್ಣಗೂ ನಾನು ಎಂಟ್ರಿ ಆಗ್ತಿರಲಿಲ್ಲ. ಎಂತ ಕಿತ್ತೋದ್ ನನ್ನ ಮಗ ಸರ್ ಇವನು. ಅವನು ಕಮೆಂಟ್ ಹಾಕಿದೀನಿ ವಿಡಿಯೋ ಡಿಲೀಟ್ ಮಾಡ್ಬೇಕು ಅಂತಾಗಿ. ಅವನ ಜೊತೆ ಯಾವ ನನ್ನ ಮಕ್ಕಳಿದಾರೋ ಎಲ್ಲರಿಗೂ ಮಾಡಿದೀನಿ. ಎಲ್ಲ ನನ್ನ ಮಕ್ಕಳು ಅವನು ಗಂಡಸೇ ಆಗಿದ್ರೆ ನಾನು ಫೋನ್ ಮಾಡ್ತೀನಿ, ಅವನು ನನ್ನ ಫೋನ್ ಎತ್ಬಿಟ್ಟು ಸುಮ್ನೆ ಮಾತಾಡಕ್ಕೆ ಹೇಳಿ ಸಾಕು. ಆ ಕಿತ್ತೋದ ನನ್ನ ಮಗ ಇದೆ ಲಾಸ್ಟ್ ವಾರ್ನಿಂಗು ಸರ್. ಇಲ್ವಾ, ಮನೆ ಅಡ್ರೆಸ್ ಹೇಳಕ್ಕೆ ಹೇಳಿ, ನಾನೇ ಡೈರೆಕ್ಟ್ ಹೋಗಿ ನಾನು ಮಾತಾಡ್ತೀನಿ. ಇವಾಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ನಾಯಣ್ಣ ಟ್ರೆಂಡಲ್ಲಿರೋಗೋಸ್ಕರ, ಪಬ್ಲಿಸಿಟಿಗೋಸ್ಕರ ಏನು ಬೇಕಾದರೂ ಮಾಡ್ತಾನೆ, ಎಷ್ಟು ಚೀಪ್ ಲೆವೆಲಿಗೆ ಬೇಕಾದರೂ ಇಳಿತಾನೆ ಅಂತ ನಮಗೆಲ್ಲ ಗೊತ್ತಿರೋವಂಥ ವಿಚಾರ. ಈ ಪಬ್ಲಿಸಿಟಿ ಟ್ರೆಂಡ್ಗೋಸ್ಕರ ಅಣ್ಣ ಟಾಯ್ಲೆಟ್ ತೊಳೆದಿದ್ದೇನೋ, ಗಿಲ್ಲಿ ಫ್ಯಾನ್ಸ್ನ ಸ್ಲಮ್ ಅವರು ಅಂತ ಅಂದಿದ್ದೇನೋ, ಹುಚ್ಚೆ ಒಯ್ಯೋ ವಿಡಿಯೋನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ದೇನೋ, ಇದೆಲ್ಲವನ್ನು ನಾವು ನೋಡಿದ್ದೀವಿ. ಆದರೆ ಈ ರಜತ್ ಅಣ್ಣ ಮಾತ್ರ ಸತೀಶ್ ಕಡಬಮ್ಸ್ ಫ್ಯಾನ್ಸ್ ಬಗ್ಗೆ ಕಿತ್ತೋದು ನನ್ನ ಮಕ್ಕಳು, ಅಪ್ಪಂಗೆ ಹುಟ್ಟಿದ್ರೆ ನಾನು ಮುಂದೆ ಬಂದು ನಿಂತ್ಕೊಳ್ಳಿ, ಬೇಕಾದರೆ ನಾನು ಒಂದು ಕೈ ನೋಡ್ತೀನಿ ಅಂತೆಲ್ಲ ಕೆಟ್ಟ ಮಾತಲ್ಲಿ ಮಾತಾಡ್ತಾ ಇದ್ದಾರಲ್ಲ, ಇವ್ರು ಏನು ಮಾಡೋಕ್ಕೆ ಹೋಗ್ತಿದ್ದಾರೆ ಅಂತ ನನಗಂತೂ ಅರ್ಥನೇ ಆಗ್ತಿಲ್ಲ. ಸುದೀಪ್ ಸರ್ ಸಾಂಗ್ನ ಕೆಟ್ಟದಾಗಿ ಯೂಸ್ ಮಾಡ್ಕೊಂಡ, ಓಕೆ, ಅದಕ್ಕೆ ಬುದ್ಧಿವಾದ ಹೇಳಿ, ಕಾನೂನಿದೆ, ಕಂಪ್ಲೇಂಟ್ ಕೊಡಿ. ಅದನ್ನೆಲ್ಲ ಬಿಟ್ಟು ಸತೀಶ್ ಅಣ್ಣನ ಫ್ಯಾನ್ ಬೇಸು, ಸತೀಶ್ ಅಣ್ಣನ ಫ್ಯಾನ್ಸ್ ಅಸೋಸಿಯೇಷನ್ ಬಗ್ಗೆ ಎಲ್ಲ ಮಾತಾಡೋದು ಎಷ್ಟರ ಮಟ್ಟಿಗೆ ಸರಿ? ರಜತ್ ಅಣ್ಣ ಹೇಳ್ತಾರೆ ಅವನು ಕಿತ್ತೋದು ನನ್ನ ಮಗ, ಅವನಿಗೆ ಅಲ್ಲಿ ಫ್ಯಾನ್ಸ್ ಅಸೋಸಿಯೇಷನ್ ಇರುತ್ತೆ, ಅದರಲ್ಲೂ ಏನಾದರೂ ಫ್ಯಾನ್ಸ್ ಇದ್ದರೆ ಅವರು ಅವ್ರ ಅಪ್ಪಂಗೆ ಹುಟ್ಟಿದ್ರೆ ನಾನು ಮುಂದೆ ಬೇಕಾದ್ರೆ ಬಂದು ನಿಂತ್ಕೊಳ್ಳಿ, ನಾನು ಒಂದು ಕೈ ನೋಡೇ ಬಿಡ್ತೀನಿ ಅಂತ. ಅಣ್ಣ, ಇಷ್ಟೆಲ್ಲ ಕೆಟ್ಟ ಪದ ಮಾತಾಡೋ ಅಂತ ನಿನ್ನನ್ನೇ ನಾವುಗಳೆಲ್ಲ ಫಾಲೋ ಮಾಡ್ತಾ ಇದ್ದೀವಿ, ಅಂಥದ್ರಲ್ಲಿ ಅವನಿಗೂ ಒಂದು ಫ್ಯಾನ್ ಬೇಸ್ ಅಂತ ಇರಲ್ವೇ? ಅವನಿಗೂ ಒಂದಷ್ಟು ಪ್ರೀತಿ ಮಾಡುವಂಥ ಜನಗಳು ಅಂತ ಇರಲ್ವೇ? ಇದ್ರ ಬಗ್ಗೆ ಎಲ್ಲ ಸೂಕ್ಷ್ಮವಾಗಿ ಥಿಂಕ್ ಮಾಡಿ ಮಾತಾಡಬೇಕು. ಅದರಲ್ಲೂ ನೀವುಗಳು ಮಾಡ್ತಾ ಇರೋದೇನೋ ಬೇರೆ ಯಾರಿಗೋಸ್ಕರ ಪ್ರೊಟೆಸ್ಟು, ಅದು ನಿಮಗೋಸ್ಕರ ತಗೊಂಡಿರೋಂಥ ಸ್ಟ್ಯಾಂಡು ಅಲ್ಲ. ಅಂಥದ್ರಲ್ಲಿ ಬೇರೆಯವರ ಮರ್ಯಾದೆನ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಇರೋವಂಥ ಮಾನ ಮರ್ಯಾದೆನ ಕಳಿಯೋದಕ್ಕಲ್ಲ. ಇದರಿಂದ ಸುದೀಪ್ ಅಣ್ಣ ಸೆಟ್ ಮಾಡಿರೋಂಥ ಸ್ಟ್ಯಾಂಡರ್ಡ್ಸು ಯಾವ ಲೆವೆಲ್ಗೆ ಹೋಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇತ್ತೀಚೆಗೆ ಈ ನಾಯಿ ಹಣ್ಣೊಂದು ಅತಿ ಆಗ್ತಾ ಇದೆ, ಅದನ್ನ ತಡಿಯೋಕ್ಕಂತೂ ನನ್ನ ಕೈಲಿ ಆಗ್ತಾನೇ ಇಲ್ಲ. ಬಿಗ್ ಬಾಸ್ ಮನೇಲಿ ಇರಬೇಕಾದ್ರೆ ಅಣ್ಣನ ಶರ್ಟ್ನ ಯಾರೋ ಕದ್ದಿದ್ರಂತೆ, ಅದ್ರ ಬಗ್ಗೆ ಎಲ್ಲ ಇವಾಗ ಕ್ಲಾರಿಟಿ ಕೊಡ್ತಾ ಇದ್ದಾನೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವನ್ನು ಬಿಟ್ಟು ಬೇರೇನೂ ಹೇಳೋದಿಲ್ಲ ಅಂತ ಯಾವುದೋ ಒಬ್ಬ ಟಿ ವಿ ಆಂಕರ್ಗೆ ಪುಸ್ತಕ ಮುಟ್ಬಿಟ್ಟು ಸತ್ಯ ಹೇಳ್ತೀನಿ ಅಂತ ಈ ಕ್ಲಾರಿಟಿಗಳನ್ನು ಕೊಡ್ತಾ ಇದ್ದಾನೆ. ಆ ಮನೇಲಿ ಇವ್ರ ಶೂಸ್ ಕದ್ದಿದ್ದಾದ್ರು ಯಾರು, ಕದ್ದಿದ್ದೇನಾದರೂ ನಿಜ ಅಂತ ಆದರೆ ಆ ಶೂನ ಅವರು ಚಂದ್ರಪ್ರಭಾ ಅವ್ರು ಕದ್ದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಚಂದ್ರಪ್ರಭಾ ಅವರು ಒಂದು ಶೋಗೆ ಬರಬೇಕಾದ್ರೆ ಇವರ ಒಂದು ಶೂಗಳನ್ನು ಹಾಕೊಂಡು ಬಂದಿದ್ರಂತೆ. ಅಲ್ಲಿ ನೋಡ್ಬಿಟ್ಟೆ ಗೊತ್ತಾಗಿದ್ದಂತೆ ನಮ್ಮ ನಾಯಣ್ಣಂಗೆ ಈ ಶೂಗಳನ್ನು ಚಂದ್ರಪ್ರಭಾ ಕದ್ದಿದ್ದ ಅಂತ. ಈ ರೀತಿ ಬಿಗ್ ಬಾಸ್ ಬಗ್ಗೆ ಹೇಳ್ಕೊಂಡು ಬಿಗ್ ಬಾಸ್ ಅಲ್ಲಿ ಆಗಿರುವಂಥ ಮ್ಯಾಟ್ರ್ಗಳನ್ನು ಕೆದಕೊಂಡು ಮತ್ತೆ ಅಣ್ಣ ಟ್ರೆಂಡಲ್ಲಿ ಬರೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ. ಅಲ್ಲಿ ಎಲ್ಲಾರ ಮುಂದೆನೂ ನೋಡಿ ನನ್ನ ಶೂ ಕಳ್ತನ ಆಗಿರೋದು ಇವ್ನು ಹಾಕೋ ಬಂದಿದ್ದಾನೆ ಅಂತ ಹೇಳಿ ಅವನು ಅವಮಾನ ಮಾಡ್ಬೋದಿತ್ತು. ಯಾಕಂದ್ರೆ ಅವನು 4 ಕಡೆ ನನ್ನ ಅವಮಾನ ಮಾಡಿದಾನೆ. ನನಗೆ ಆತರ ಅಪ್ಪ ಅಮ್ಮ ಎತ್ತಿಲ್ಲ. ಅದನ್ನ ಏನಿದ್ರು ಆಚೆ ಕರೆಸಿ ಸೈಡಲ್ಲಿ ಮಾತಾಡಬೇಕು, ಪಬ್ಲಿಕ್ ಅಲ್ಲಿ ಅವಮಾನ ಮಾಡಬಾರ್ದು. ಆ ತರ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ಆ ಕಾರಣದಿಂದ ಎಲ್ಲರೂ ಪಕ್ಕನೆ ಕೂತಿದ್ರು. ಕಾಕ್ರೋಚ್ ಸುದಿ ಅವರು, ರಘು ಸರ್, ಎಲ್ಲರೂ, ಅಶ್ವಿನಿ ಮೇಡಮ್, ಎಲ್ಲರೂ ಪಕ್ಕ ಇದ್ರಲ್ಲ, ಅವ್ರ ಮುಂದೆ ಹೇಳ್ಬಿಟ್ಟಿದ್ರೆ ಅವ್ನ ಮರ್ಯಾದೆ 3 ಕಾಸು ಹರಾಜಾಗ್ಬಿಡ್ತಿತ್ತು.
ನಾನು ಅಲ್ಲಿ ಇವತ್ತವರೆಗೂ ಇನ್ನೂ ಕೇಳಿಲ್ಲ, ಯಾಕಂದ್ರೆ ಆಚೆ ನಾನು ಅವತ್ತೆಲ್ಲ ಮುಗಿಸ್ಕೊಂಡು ಬಂದ್ಬಿಟ್ವಿ. ಅವ್ನು ಹೆಂಗ್ ಹೋದ, ನಾನು ಹಿಂಗ್ ಹೋದೆ. ಇವಾಗ ನೆಕ್ಸ್ಟ್ ಸಿಕ್ಕಿದ್ರೆ ಕೇಳ್ಬೇಕಂತ ಇದ್ದೀನಿ. ಆ ಶೂನ ಕದ್ದಿರೋದು ನನ್ಗೆ ಗೊತ್ತೇ ಇಲ್ಲ. ನಂದೇ ಶೂ. ಬೇಕಾದ್ರೆ ದೊಡ್ಡ ಮನೆ ಹಬ್ಬದಲ್ಲಿ ಅವ್ರು ಯಾವ ಶೂ ಹಾಕೊಂಡಿದ್ದಾರೆ ಶೇರ್ವಾನಿಗೆ, ಅದು ಓನರ್ ನಾನೇ. ಅದು ಕದ್ದಿರೋ ಶೂ, ಅದು ಅವ್ರು ಕಳ್ತನ ಮಾಡಿದ್ದಾರೆ. ಆ ಶೂ ಹಾಕೊಂಡು ಬಂದಿರ್ತಾರೆ. ನಾನು ಅವತ್ತೇನೂ ಕೇಳಲ್ಲ. ಅಲ್ಲೇ ಮೂಡ್ ಆಫ್ ಆಗ್ಬಿಡುತ್ತೆ. ಅಂದ್ರೆ ನೋಡ್ ತಕ್ಷಣ ಮೂಡ್ ಆಫ್ ಆಗುತ್ತೆ. ಅಯ್ಯೋ ಇನ್ನು ಏನೇನ್ ಕದ್ದಿದ್ದಾರೆ ಅಂತ. ಕಾಸ್ಟ್ಲಿ ಇದು ಸರ್, ತುಂಬಾ ಕಾಸ್ಟ್ಲಿ ಇದು. ಅದು ಏನಿಲ್ಲ ಅಂದ್ರೆ ಒಂದು 10,000 ಇರುತ್ತೆ ಸರ್, 10,000 ಇರುತ್ತೆ ಆ ಶೂ. ಅದನ್ನ ಕದ್ದಿರೋದು ಹಾಕೊಂಡ್ ಬಂದಿದ್ದಾರೆ. ಯಾಕಂದ್ರೆ ನಾನು ಅಲ್ಲಿ ಬರ್ತಿದ್ದೀನಿ ಅನ್ನೋದು ಅವ್ರಿಗೆ ಜ್ಞಾನನೂ ಇಲ್ಲ ನೋಡಿ. ಈಗ ಬಂದ್ರೆ ಸಿಗಾಕೋ, ಯಾಕಂದ್ರೆ ಬಿಗ್ ಬಾಸ್ ಮನೆ ಒಳಗಡೆ ಯಾರು ಹಾಕೊಳ್ಳಿಲ್ಲ ನನ್ನ ವಸ್ತುಗಳನ್ನ. ಯಾಕಂದ್ರೆ ಅದು ಆಚೆ ನಾವು ಟಿವಿಲಿ ನೋಡ್ತಾ ಇರ್ತೀವಿ, ಕ್ಯಾಮ್ರಲ್ಲಿ ಗೊತ್ತಾಗ್ಬಿಡುತ್ತೆ ಅಂತ ಒಬ್ರು ಯೂಸ್ ಮಾಡಿಲ್ಲ. ಆಚೆ ಬಂದ್ಮೇಲೆ ಒಂದೊಂದೇ ಯೂಸ್ ಮಾಡ್ತಾ ಇದಾರೆ. ಈಗ ಒಂದ್ ಸಿಗಾಕೊಂಡಿದೆ, ಆತರ ಇನ್ನು ಎಲ್ಲಾ ಯೂಸ್ ಮಾಡಿದಾಗ ನಾವು ನಂದು 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 ಅಂತ ಈಗ ಕಂಡಿಡಿಬೇಕು. ಆ ತರ ಆಗಿದೆ. ಇವಾಗ ನೆಕ್ಸ್ಟ್ ಸಿಕ್ಕಿದಾಗ ಅದನ್ನ ಕೇಳ್ತೀನಿ ಅವ್ರು. ನಮ್ಮ ನಾಯ ಅಣ್ಣನ ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಸೆನ್ಸ್ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ. ಹಾಗಂತ ಸುಳ್ಳು ಹೇಳ್ಕೊಂಡು ಬೇರೆಯವ್ರ ಮೇಲೆ ಕಳ್ತನದ ಆರೋಪ ಹೊರಿಸಿ ನಮ್ಮ ಇಂಡಸ್ಟ್ರಿ ಕೆಲವೊಂದಿಷ್ಟು ಒಳ್ಳೆ ಸಾಂಗ್ಗಳನ್ನು ಕೆಟ್ಟದಾಗಿ ಬಳಸ್ಕೊಂಡು ಹೊಲ್ಸೊಲ್ಸಾಗಿರುವ ವಿಡಿಯೋಗಳಿಗೆ ಆ ಸಾಂಗ್ಗಳನ್ನು ಅಟ್ಯಾಚ್ ಮಾಡಿಕೊಂಡು ನಮ್ಮವ್ರ ಬಗ್ಗೆನೇ ನಾವು ಕೆಟ್ಟದಾಗಿ ಮಾತಾಡ್ತೀವಿ ಅಂದರೆ ಅದೆಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅಂತ ನೀವೇ ಹೇಳಬೇಕು. ಆದರೆ ಅಣ್ಣ ಫೇಮಸ್ ಆಗಿರೋದು ಬಿಗ್ ಬಾಸ್ ಅನ್ನೋ ಶೋ ಇಂದ. ಅಲ್ಲಿ ಹೋಸ್ಟ್ ಆಗಿರೋದು ಸುದೀಪ್ ಅಣ್ಣ. ಸುದೀಪ್ ಅಣ್ಣ ಹೋಸ್ಟ್ ಆಗಿದ್ದಾರೆ. ಕೆಲವೊಂದಿಷ್ಟು ದಿವಸ ನೀವು ಅವ್ರ ಜೊತೆ ಕೆಲಸ ಮಾಡಿದ್ದೀರಾ ಅಂದಮೇಲೆ ಅವ್ರ ಮೇಲೆ ಒಂದು ರೆಸ್ಪೆಕ್ಟು ಇರಲೇಬೇಕು. ರೆಸ್ಪೆಕ್ಟ್ ಕೊಡಬೇಕು ಅನ್ನೋದು ನಮ್ಮೆಲ್ಲ ಎಥಿಕ್ಸು. ಮನುಷ್ಯ ಲೈಫಲ್ಲಿ ಏನೇ ಆದರೂ ಕೂಡ ನಮ್ಮ ಎಥಿಕ್ಸ್ ಒಳಗಡೆ ನಾವು ಇರಬೇಕು. ಎಥಿಕ್ಸಿಂದ ಆಚೆ ಬಂದರೆ ಹಿಂಗೆ ಆಗೋದು, ಎಲ್ಲನೂ ಉಲ್ಟಾ ಹೊಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಉಪಕಾರ ಮಾಡಿದವ್ರನ್ನ ಯಾವತ್ತೂ ಮರೆಯಕ್ಕೆ ಹೋಗ್ಬಾರ್ದು. ಅವ್ರ ಮೇಲಿರುವಂಥ ರೆಸ್ಪೆಕ್ಟು, ಅವ್ರಿಗೆ ನಾವು ಕೊಡುವಂತಹ ಗೌರವ ಯಾವತ್ತೂ ಕಡಿಮೆ ಆಗಲೇಬಾರ್ದು. ಈ ರಜತ್ ಅಣ್ಣ ಸುದೀಪ್ ಸರ್ಗೆ ಆಗಿರುವಂಥ ಅವಮಾನದ ಬಗ್ಗೆ ಮಾತಾಡಕ್ಕೆ ಹೋಗಿ ಈ ನಾಯಣ್ಣನ ಒಳ್ಳೆಯವನ್ ಮಾಡಿಬಿಟ್ಟ. ಇದರಿಂದ ಜನ ಎಲ್ಲ ನಾಯಣ್ಣನ ಪರವಾಗಿ ಮಾತಾಡೋ ರೀತಿ ಮಾಡಿಬಿಟ್ಟಿದ್ದಾನೆ. ಈ ರಜತ್ ಬುಜ್ಜಿ ಅಣ್ಣ ಕೂಡ ಬಿಗ್ ಬಾಸ್ನ ಕಂಟೆಸ್ಟೆಂಟು. ಈ ಥರ ಎಲ್ಲ ಕೆಟ್ಟದಾಗಿ ಬಾಯಲ್ಲಿ ಹೊಲ್ಸ್ ಮಾತಾಡೋದು, ಇದರಿಂದ ಸುದೀಪ್ ಅಣ್ಣನ ಮರ್ಯಾದೆ ಹೋಗುತ್ತೆ ಅನ್ನೋ ಕಾಮನ್ ಸೆನ್ಸ್ ಆದರೂ ಬೇಡವಾ? ಅವನ್ಯಾರೋ ಹೊಲ್ಸಾಗಿರುವಂಥ ವಿಡಿಯೋಗೆ ಸುದೀಪ್ ಅಣ್ಣನ ಸಾಂಗ್ ಹಾಕ್ಬಿಟ್ಟು ಮರ್ಯಾದೆ ಕಳ್ದ. ಆದರೆ ಅದನ್ನು ತಡಿಯಕ್ಕೆ ಹೋಗಿ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಿ ನಿಮ್ಮ ಬಾಯಲ್ಲಿ ಕೆಟ್ಟದಾಗಿ ಕೆಟ್ಟ ಮಾತುಗಳನ್ನ ಆಡಿ ಇನ್ನೂ ನೀವು ಸುದೀಪ್ ಅಣ್ಣನ ಕೆಳಗಡೆ ಆಗ್ತಾ ಇದ್ದೀರಾ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಸ್ವಲ್ಪನಾದರೂ ಅರಿವು ಬೇಕಲ್ವೇ? ನೀವು ಈ ರೀತಿಯಾಗಿ ಪ್ರೊಟೆಸ್ಟ್ ಮಾಡ್ತಾ ಕೆಟ್ಟದಾಗಿ ಮಾತಾಡ್ತಾ ಹೋದ್ರೆ ಇದರಿಂದ ಏನಾದರೂ ಸುದೀಪ್ ಅಣ್ಣನ ಮರ್ಯಾದೆ ಹೆಚ್ಚಾಗುತ್ತಾ? ಇದನ್ನೆಲ್ಲ ನೋಡಿದ್ರೆ ರಜತ್ ಅಣ್ಣ ಪಬ್ಲಿಸಿಟಿಗಾಗಿ ಮಾಡ್ತಾ ಇದ್ದಾನೆ, ಇವನು ಟ್ರೆಂಡಲ್ಲಿ ಇರಬೇಕು ಅಂತ ಸುದೀಪ್ ಅಣ್ಣನ ಪರವಾಗಿ ಮಾತಾಡ್ತಾ ಇದ್ದಾನೆ ಅಂತ ಜನ ಎಲ್ಲ ಮಾತಾಡ್ತಾ ಇದ್ದಾರೆ. ಅಷ್ಟಕ್ಕೂ ಸುದೀಪ್ ಅಣ್ಣನೇ ಸುಮ್ಮನೆ ಇರಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ಸುದೀಪ್ ಅಣ್ಣನೇ ರಿಯಾಕ್ಟ್ ಮಾಡ್ತಿಲ್ಲ ಅಂದಮೇಲೆ ಇವನ್ಗೆ ಆಗಬೇಕು, ಇವನು ಸುಮ್ಮನೆ ಕೂತ್ಕೋಬೋದಲ್ಲ ಅಂತೆಲ್ಲ ಜನ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮಾತಾಡೋ ಮಾತುಗಳು ನಮ್ಮ ಹಿಡಿತದಲ್ಲಿ ಇಲ್ಲ ಅಂದಮೇಲೆ, ಮಾತಾಡುವಂಥ ಮಾತು ಎಲ್ಲೇ ಮೀರಿ ಹೋಗ್ತಾ ಇದೆ ಅಂದಮೇಲೆ ಹಿಂಗೆ ಆಗೋದು. ಮತ್ತೆ ನಾಯಣ್ಣ ಮ್ಯಾಟ್ರಿಗೆ ಬರೋದೇ ಆದರೆ, ಅಣ್ಣ ಇಂಟರ್ವ್ಯೂಗಳಲ್ಲೆಲ್ಲ ಹೇಳ್ತಾರೆ, ನನಗೆ ಬೇರೆಯವ್ರಿಗೆ ನಿಮ್ಮ ಶರ್ಟ್ಗಳನ್ನು ಕೊಡಿ ಅಂತ ಫೋರ್ಸ್ ಮಾಡ್ತಾಯಿದ್ರು. ಫೋರ್ಸ್ ಮಾಡಿ ಬೇರೆಯವ್ರಿಗೆ ನನ್ನ ಬಟ್ಟೆಗಳು, ಶೂಗಳು, ಗಾಗಲ್ಗಳನ್ನು ಕೊಡಿಸ್ತಾ ಇದ್ರು. ಅದೆಲ್ಲ ಕೂಡ ಹೇಳೋದಕ್ಕೆ ಸುದೀಪ್ ಅವರು ಯಾರು? ಅವರು ಹೇಳಿದರೆ ನಾನಿನಕ್ಕೆ ಬೇರೆಯವ್ರಿಗೆ ಶರ್ಟ್ಗಳನ್ನು ಕೊಡಬೇಕು ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಒಂದೇ ಒಂದು ಕ್ವಶನ್ನು ನಿಮಗೆ ಕೇಳ್ತೀನಿ ಮೇಡಮ್. ಈಗ ನಿಮಗೆ ನಿಮ್ಮ ಆಫೀಸ್ ಅವ್ರು ಇವ್ರು ಕ್ಲೋಸ್ ಇದ್ದಾರೆ. ನಿಮ್ಮ ವಸ್ತು ಅವ್ರ ಇಷ್ಟ ಆದರೆ ನೀವು ಕೊಡಬಹುದು, ನಿಮ್ಗಿಷ್ಟ ಆದರೆ. ನಾನು ಥರ್ಡ್ ಪಾರ್ಟಿ, ನಿಮ್ಮ ಮೊಬೈಲ್ ನೀವು ಕೊಡಿ ಅಂದರೆ ಕೊಡ್ತೀರಾ? ಇವ್ರಿಗಲ್ಲ, ಅಲ್ಲಿ ಬೀದಿಲಿ ಯಾರೋ ಹೋಗ್ತಾ ಇರ್ತಾನೆ, ಈಗ ರೋಡಲ್ಲಿ ಕೆಳಗಡೆ ಯಾರೋ ಹೋಗ್ತಾ ಇದ್ದಾನೆ, ಮೇಡಮ್ ನಿಮ್ಮ ಮೊಬೈಲ್ನ ಅವನಿಗೆ ಕೊಡಿ ಅಂದರೆ ಕೊಡ್ತೀರಾ? ಆಮೇಲೆ ನಿಮ್ದು ವಸ್ತುನ ನಿಮ್ಮ ಪರ್ಮಿಷನ್ ಇಲ್ಲದೆ ಇಸ್ಕೊಡಕ್ಕೆ ನಾನು ಯಾರು? ಏನರ್ಥ ಆಯ್ತು? ಸುದೀಪ್ ಸರ್ ಮಧ್ಯದಲ್ಲಿ ಬಂದು ಇಸ್ಕೊಟ್ಟಿದ್ರು. ಯಾರ ಪರ್ಮಿಷನ್ ಇಂದ ಇಸ್ಕೊಟ್ರು? ಅಣ್ಣ ನಾಯಣ್ಣ, ನಿಂಗೇನಾದರೂ ಬೇಜಾರಿದ್ದಿದ್ರೆ ನಾನು ಕೊಡೋದಿಲ್ಲ ಅಂತ ಅಲ್ಲೇ ಡೈರೆಕ್ಟಾಗಿ ಹೇಳ್ಬೋದಿತ್ತು. ಅದನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದಮೇಲೆ, ಬಿಗ್ ಬಾಸ್ ಶೋ ಮುಗಿದು 4-5 ತಿಂಗಳಾದಮೇಲೆ ಅದು ಈ ಟೈಮಲ್ಲಿ ಏನಕ್ಕೆ ಮಾತಾಡ್ತಾ ಇದೆಯಾ ಅಂತ ನನಗಂತೂ ಗೊತ್ತಾಗಿಲ್ಲ. ಅಂದಹಾಗೆ ಬಿಗ್ ಬಾಸ್ ಕಾಂಟ್ಯಾಕ್ಟ್ ಪ್ರಕಾರ 1 ವರ್ಷ ಅದ್ರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಮಾಡೋಂಗಿಲ್ಲ. 1 ವರ್ಷದವರೆಗೂ ಬಿಗ್ ಬಾಸ್ ಮನೇಲಾದಂತಹ ಚಟುವಟಿಕೆಗಳ ಬಗ್ಗೆ ಮಾತಾಡೋಂಗಿಲ್ಲ. ಅಂಥದ್ರಲ್ಲಿ ಈ ನಾಯಣ್ಣ ಇಷ್ಟೆಲ್ಲ ಮಾತಾಡಿಕೊಂಡು ಬಿಗ್ ಬಾಸ್ ಬಗ್ಗೆನೇ ಅಪಪ್ರಚಾರ ಮಾಡ್ತಾಯಿದ್ರು ಕೂಡ ಬಿಗ್ ಬಾಸ್ ಶೋ ಅವರೇನು ಕಣ್ಮುಚ್ಕೊಂಡು ಕೂತಿದ್ದಾರಾ? ಇದ್ರ ಬಗ್ಗೆ ಪ್ರಶ್ನೆ ಮಾಡೋದಲ್ವೇ? ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಕೊಂಡು ಇವನ್ ಮೇಲೆ ಕಂಪ್ಲೇಂಟ್ ಮಾಡೋದಲ್ವೇ?
ಅಥವಾ ಇಷ್ಟೆಲ್ಲ ದೊಡ್ಡ ಮಟ್ಟಿಗೆ ನ್ಯೂಸ್ ಆಗ್ತಾ ಇದ್ರು ಕೂಡ ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ನಾಯಣ್ಣನ ಈ ರೀತಿ ಪ್ರಮೋಟ್ ಮಾಡೋದಕ್ಕೆ ಬಿಟ್ಟಿದ್ದಾರಾ ಅಂತ ಡೌಟ್ ಬರ್ತಾ ಇದೆ. ಮಂಜು ಭಾಷಿಣಿ, ಅಶ್ವಿನಿ ಗೌಡ ಮೇಡಮ್ ಎಲ್ಲಾರು ಸುತ್ತೊಡ್ಕೊಂಡು ಹೌದಾ ಎಷ್ಟ ಇದೆ, ಎಲ್ಲಿದೆ, ಹೆಂಗಿದೆ, ಅದು ಇಲ್ಲಿಂದ ತರಿಸಿದ್ರಿ, ಇಲ್ದ ಹೆಂಗ್ ತರಿಸಿದ್ರಿ, ಅದ್ ಹೆಂಗ್ ಫಂಕ್ಷನ್ ಮಾಡಿದ್ರಿ, ಇದು ಒತ್ತಡಿ ಕೇಕ, ಏರೋಪ್ಲೇನ್, ಬರೀ ನನ್ನೇ ಮಾತಾಡ್ಸ್ತಾ ಇರ್ತಾರೆ. ಅಷ್ಟು ಜನ ಮಧ್ಯ ನಾನು ಕುತ್ಕೊಂಡು, ಅಂದ್ರೆ ಸೆಂಟರ್ ಆಫ್ ಅಟ್ರಾಕ್ಷನ್ ನಾನಾಗಿರ್ತೀನಿ. ಅವ್ರೇನ್ ಮಾಡ್ತಾರೆ, ಮಂಜು ಭಾಷಿಣಿ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಏನಂತ ಸ್ಟಾರ್ಟ್ ಮಾಡ್ತಾರೆ, ನೀವೆಲ್ಲಾರು ಅವನ್ನೇ ಮಾತಾಡಿಸ್ತಾ ಇದ್ರೆ ಅವನೇ ಹೈಲೈಟ್ ಆಗ್ಬಿಡ್ತಾನೆ, ಆಚೆ ಅವನೇ ತೋರಿಸ್ತಾ ಇರ್ತಾರೆ, ನಾವೆಲ್ಲ ಡಮ್ಮಿ ಆಗ್ಬಿಡ್ತೀವಿ. ನಾಯಣ್ಣಂಗೆ ಇದನ್ನೆಲ್ಲ ಕೊಟ್ಬಿಟ್ಟು ವರ್ಷ ಪೂರ್ತಿ ನಮ್ಮ ಬಿಗ್ ಬಾಸ್ ಶೋನ ಪ್ರಮೋಟ್ ಮಾಡಿ, ಇದರಿಂದ ಜನ ಟ್ಯೂನ್ ಆಗಿರ್ತಾರೆ. ಮತ್ತೆ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಜನ ಕನೆಕ್ಟ್ ಆಗ್ತಾರೆ ಅಂತ ಏನಾದರೂ ಹೇಳಿದಾರ ಅಂತ ಜನಕ್ಕೆ ಡೌಟ್ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಇಷ್ಟಕ್ಕೆ ಇವತ್ತಿನ ಮಂಗಳಾರತಿ ಮುಗೀತು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಕಣ್ರಪ್ಪ. ಸರಿ 2 ಸರಿ ಸರಿ ಸರ್, ಈ ಹುಚ್ಚಾಟನ ಸ್ಟಾಪ್ ಮಾಡಬೇಕಾಗುತ್ತೆ ಅವನು. ಯಾಕಂದ್ರೆ ಯಾರಾದ್ರೂ ಒಬ್ರು ಕಡಿವಾಣ ಹಾಕ್ಲೇಬೇಕಲ್ಲ ಸರ್. ತೀರಾ ತಪ್ಪಾಗಿ ಸುದೀಪ್ ಸರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತಾನೆ. ನಮ್ಮ ಇಂಡಸ್ಟ್ರಿ ಅವ್ರ ಬಗ್ಗೆ ಏಕವಚನಲ್ಲಿ ಯಾರು ಸರ್ ಇವನು? ಎಲ್ಲೋ ಕಿತ್ತೋಗಿರೋ ಬಿಸ್ನೆಸ್ ಮಾಡ್ಕೊಂಡು ಯಾವುದೋ ಕಿತ್ತೋಗಿರೋ ಸ್ಟೇಜಲ್ಲಿ ಇರುವಂಥ ವ್ಯಕ್ತಿಗಳು, ಒಂದು ತೂಕ ಇರೋ ವ್ಯಕ್ತಿಗಳ ಬಗ್ಗೆ ಮಾತಾಡಬಾರ್ದು, ರೆಸ್ಪೆಕ್ಟ್ ಕೊಡಬೇಕು. ಸೊ ಹಂಗಿದ್ದಾಗ ನನಗೆ ತುಂಬ ಪರ್ಸನಲಿ ಬೇಜಾರಾಗಿ ನನ್ನ ಬಗ್ಗೆ ಏನೇನೋ ಅಪಪ್ರಚಾರ ಮಾತಾಡ್ಕೊಂಡು ಬರ್ತಾ ಇದ್ದಾನೆ. ಸೊ ಅದೆಲ್ಲ ಸ್ಟಾಪ್ ಆಗಬೇಕು ಅಂತ ನಾನು ಬಂದದಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್.